ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ಟೈಪ್ಸ್ ಆಫ್ ಪ್ರೊನೌನ್ಸ್ ನೋಡ್ತಾ ಇದ್ದೀವಿ. 3ನೇ ಪ್ರೊನೌನ್ಸ್ ಆಗಿದೆ. ಈಗ 4ನೇದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ ದರ್ಶಕ ಸರ್ವನಾಮಗಳು ಅಂತ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ದರ್ಶಕ ಸರ್ವನಾಮಗಳು. ಪ್ರೊನೌನ್ಸ್ ಯೂಸ್ಡ್ ಟು ಶೋ ಆರ್ ಪಾಯಿಂಟ್ ಔಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಅ ಥಿಂಗ್ ಆರ್ ಕಾಲ್ಡ್ ಇಸ್ ದಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ದೇ ಆರ್ used as the subject or object in a sentences. Pronouns used to show or find out a particular person or a thing are called as the demonstrative pronouns ಅಂತ ಕರಿತೀವಿ. ಅಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವನ್ನು ತೋರಿಸಲು ಬಳಸುವಂಥ ಸರ್ವನಾಮಗಳನ್ನು ದರ್ಶಕ ಸರ್ವನಾಮಗಳು ಎನ್ನುತ್ತೇವೆ. ಒಬ್ಬ ನಿರ್ದಿಷ್ಟವಾದಂಥ ವ್ಯಕ್ತಿಯನ್ನು ತೋರಿಸಲಿಕ್ಕೆ ಅಥವಾ ಒಂದು ನಿರ್ದಿಷ್ಟವಾದಂಥ ವಸ್ತುವನ್ನು ತೋರಿಸಲು ಬಳಸುವಂಥ ಸರ್ವನಾಮಗಳನ್ನು ದರ್ಶಕ ಸರ್ವನಾಮಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಬೋರ್ಡ್, ಐ ಕ್ಲೀನ್ ದಿಸ್. ದಿಸ್ ಈಸ್ ಅ ಬೋರ್ಡ್, ಐ ಕ್ಲೀನ್ ದಿಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಬೋರ್ಡ್ ಅಂತೇಳಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ದಟ್ ಈಸ್ ಎ ಟೇಬಲ್, ಐ ಲೈಕ್ ದ್ಯಾಟ್. That is a table, I like that. These are greeting cards. I brought these. These are the greeting cards. I brought these. Then those are playing cards. I purchased those. Ille thus, this, that, these, those ಗಳನ್ನು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಗಳಾಗಿಯೂ ಬಳಸಲಾಗುತ್ತದೆ. ಅಡ್ಜೆಕ್ಟಿವ್ ಅಂದರೆ ವಿಶೇಷಣಗಳಾಗಿ, ಕ್ರಿಯಾ ವಿಶೇಷಗಳಾಗಿ ನಾವು ಬಳಸ್ತಾ ಇದ್ದೀವಿ. ಯಾವ ರೀತಿ ನೋಡೋಣ ಈಗ. ದಿಸ್ ಬೋರ್ಡ್ ಈಸ್ ಬ್ಲ್ಯಾಕ್. ದ್ಯಾಟ್ ಟೇಬಲ್ ಈಸ್ ಎ ಕಾಸ್ಟ್ಲಿ ಒನ್. ಕ್ರಿಯಾ ವಿಶೇಷಣ ಅದನ್ನು ಕ್ರಿಯಾವಾಚಕಗಳನ್ನು ತೋರಿಸುವಂಥ ಪದಗಳಿಗೆ ನಾವು ಅಡ್ಜೆಕ್ಟಿವ್, ಕ್ರಿಯಾ ವಿಶೇಷಣಗಳಂತ ಕರಿತೀವಿ. ದಿಸ್ ಬೋರ್ಡ್ ಈಸ್ ಅ ಬ್ಲ್ಯಾಕ್. ದ್ಯಾಟ್ ಟೇಬಲ್ ಈಸ್ ಎ ಕಾಸ್ಟ್ಲಿ ಒನ್. ದೀಸ್ ಗ್ರೀಟಿಂಗ್ ಕಾರ್ಡ್ಸ್ ಆರ್ ನೈಸ್. ಐ ಸೆಂಟ್ ದೀಸ್ ಕಾರ್ಡ್ಸ್. ದೆನ್ ದೋಸ್ ಪ್ಲೇಯಿಂಗ್ ಕಾರ್ಡ್ಸ್ ಆರ್ ಬ್ಯೂಟಿಫುಲ್. ಶಿ ಗಾಟ್ ದೋಸ್ ಸಾರೀಸ್. ಲೈಕ್ ದಿಸ್, ಈ ಒಂದು ದರ್ಶಕ ಸರ್ವನಾಮಗಳು ಅಂದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇದರ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ತೋರಿಸಲು ಬಳಸುವಂಥ ಸರ್ವನಾಮಗಳನ್ನು ನಾವು ದರ್ಶಕ ಸರ್ವನಾಮಗಳು ಅಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.